ಜೊತೆನೇ ಇರ್ತಾರೆ, ಅವ್ರು ನಮ್ಮ ಜೊತೆಗೆ ಇರ್ತಾರೆ ಅಂತ ಭರವಸೆ ಇದೆ. ಅವ್ರು ನಮ್ಮ ನಾಯಕರು ಪಕ್ಷ ಬಿಟ್ಟು ಹೋಗುವಂಥದ್ದು ಅಥವಾ ಏನು ಮಾಡೋದಿಲ್ಲ, ಅವ್ರ ಜೊತೆಗೆ ಇರ್ತಾರೆ ಅಂತ ಹೇಳಿದ್ದಾರೆ. ಯಡಿಯೂರಪ್ಪನವರು ನಮ್ಮವರೇ, ನಮ್ಮ ನಾಯಕರು, ಇದರಲ್ಲಿ ಯಾವ ಅನುಮಾನವೂ ಇಲ್ಲ. ಆದರೆ ನಂಗೆ ಯಾಕೆ ಅನ್ಯಾಯ ಅವ್ರು ಮಾಡಿದ್ರು? ನಾನು ನನ್ನ ಮಗ ಕಾಂತೇಶ್ ಅವ್ರ ಮನೆಗೆ ಹೋದಾಗ ಕಾಂತೇಶಿಗೆ ಹಾವೇರಿ ಟಿಕೆಟ್ ಬೇಕು ಅಂದಾಗ ಹಾವೇರಿ ಟಿಕೆಟು ಕೊಡಿಸ್ತೇನೆ, ಜೊತೆಗೆ ಹಾವೇರಿ ಕ್ಷೇತ್ರದಲ್ಲಿ ಓಡಾಟ ಮಾಡಿ ಗೆಲ್ಲಿಸ್ತೇನೆ ಅಂತ ಹೇಳಿದಂಥ ಯಡಿಯೂರಪ್ಪನವರು ಕೊನೆಯ ದಿನದ ತನಕನೂ ಖಂಡಿತ ಆಗತ್ತೆ ಈಗ MP ಕ್ಯಾಂಡಿಡೇಟ್ ಆಗ್ತಾರೆ ಅಂತ ರಾಘವೇಂದ್ರರವರು, ನಮ್ಮ ರಾಜ್ಯಾಧ್ಯಕ್ಷರಾಗಿರೋ ವಿಜಯೇಂದ್ರವರು ಕೊನೆಯ ನಿಮಿಷದ ತನಕನೂ ಹೇಳ್ತಾ ಬಂದರು, ತಪ್ಪಲ್ಲ, ಗ್ಯಾರಂಟಿ ಸಿಗುತ್ತೆ ಅಂತ. ಕೊನೆಯ ಒಂದು ದಿನ ಇರಬೇಕಾದ್ರೆ ವಿಜಯೇಂದ್ರ ಅಲ್ಲೇ ಎಲ್ಲೆಲ್ಲಿದ್ದಾರೆ, ಕಾಂತೇಶ್ ನೀವು ಡೆಲ್ಲಿಗೆ ಹೋಗ್ಬಿಡು, ಇಮ್ಮಿಡಿಯೇಟ್ ನೀವು ಇಬ್ಬರು ಸೇರಿಕೊಂಡು ಅಮಿತ್ ಶಾ ಭೇಟಿ ಮಾಡಿದ್ರೆ ಗ್ಯಾರಂಟಿ ಆಗುತ್ತೆ ಅಂತ ಮತ್ತೂ ಹೇಳಿದ್ರು. ಈ ರೀತಿ ಸುಳ್ಳು ಆಶ್ವಾಸನೆಗಳನ್ನು ಮನಸ್ಸಿನಲ್ಲಿ ಒಂದು ಹೊರಗಡೆ ಒಂದು ಅವತ್ತೇ ಬಂದಾಗ ಇಲ್ಲಪ್ಪ ನಮ್ಮ ಕೈಲಿ ಆಗಲ್ಲ ಈ ಮಾತು ಹೇಳಿಬಿಟ್ಟಿದ್ರೆ ಅವನಷ್ಟು ಓಡಾಟ ಮಾಡೋಂಥ ಪ್ರಶ್ನೆ ಇಲ್ಲ. ಇವತ್ತು ಅವ್ನು ನಿಂತ್ಕೊಂಡ್ರೆ 100ಕ್ಕೆ 100 ಕಾಂತೇಶಲ್ಲಿ ಗೆಲ್ತಾನೆ. ಎಷ್ಟು ಜನ ಹಾವೇರಿ ಕಾರ್ಯಕರ್ತರು ಬೇಸರ ಆಗಿದ್ದಾರೆ ಅನ್ನೋದನ್ನು ಅವ್ರು ಫೋನ್ ಮಾಡಿ ಮನೆಗೆ ಬಂದು ಹೇಳೋಗ್ತಾ ಇದ್ದಾರೆ. ಇದಕ್ಕೆ ಪೂರ್ಣ ಕಾರಣ ಯಡಿಯೂರಪ್ಪನವರು, ವಿಜೇಂದ್ರ, ಬೇರೆ ಯಾರೂ ಅಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.